ವರ್ಷದ ಮೊದಲ ಚಂದ್ರಗ್ರಹಣ ಇದು. ಚಂದ್ರಗ್ರಹಣ ಗೋಚರ ಇದೆ, ಹಾಗಾಗಿ ಆಚರಣೆಯೂ ಇದೆ. ಯಾವ ರೀತಿ ಇರಬೇಕು ಆಚರಣೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ರು. ಅದರ ಜೊತೆಗೆ ರಾಜಕೀಯದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಮೂಗೂರು ಮಧು ದೀಕ್ಷಿತ್ ಅವರು ಜಾಯ್ನ್ ಆಗಿದ್ರು. ಗುರುಗಳೇ, ನಾನು ನಿಮ್ಮನ್ನ ಕೇಳೋದಾದ್ರೆ, ಈಗ ನಾವು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಮಾತಾಡ್ತಾ ಇದ್ವಿ. ವೃಶ್ಚಿಕ ರಾಶಿ ಅವರದು. ಹಾಗಾಗಿ ಗ್ರಹಣದ ಸಂದರ್ಭದಲ್ಲಿ ವೃಶ್ಚಿಕ ರಾಶಿ ಅಂತ ಅಂದ್ರೆ ಕೆಟ್ಟದ ಫಲ ಏನಿಲ್ಲ, ಒಳ್ಳೆ ಫಲವೇ ಇದೆ. ಹಾಗಾಗಿ ರಾಷ್ಟ್ರದ ನಾಯಕನಿಗೆ ಗ್ರಹಣದ ಪ್ರಭಾವ ಏನಿರುತ್ತೆ ಅಂತ ಬಹಳ ವಿಶೇಷವಾಗಿ ಮೋದಿಯವ್ರ ಜಾತಕಕ್ಕೆ ಈಗ ಅಷ್ಟೊಂದು ಒಳ್ಳೆ ಟೈಮ್ ಇರಲಿಲ್ಲ. ಬಟ್ ಈ ಗ್ರಹಣ ಆಕ್ಚುಲಿ ಒಳ್ಳೇದು ಮಾಡುತ್ತೆ ಇವರಿಗೆ. ಹೇಗೆ ಅಂತಂದ್ರೆ, ವೃಶ್ಚಿಕ ರಾಶಿಯವರಿಗೆ ದಶಮ ಭಾವದಲ್ಲಿ ಗ್ರಹಣ ಸಂಭವಿಸ್ತಾ ಇರುವಂಥದ್ದು. ಈ ದಶಮ ಭಾವದಲ್ಲಿ ಗ್ರಹಣ ಸಂಭವಿಸುವಂತ ಸಂದರ್ಭದಲ್ಲಿ ನೋಡಿ, ಇನ್ನೊಂದು ಇಂಟ್ರೆಸ್ಟಿಂಗ್ ಏನಂದ್ರೆ, ಈಗ ಕುಜರಾವು ಕಾಂಬಿನೇಷನ್ ಯುದ್ಧ ಭೀತಿಯನ್ನ ಇಂಡಿಕೇಟ್ ಮಾಡ್ತಾ ಇದೆ. ಸಿಂಹ ರಾಶಿ ಆಗಿರೋದ್ರಿಂದ ಇಲ್ಲಿ ರಾಜರಾಜರ ನಡುವೆ ಯುದ್ಧ. ಈ ರಾಜ ಹೇಗೆ ಯುದ್ಧವನ್ನ ಮಾಡ್ತಾರೆ ಅಂದ್ರೆ, ಕೇತು ನೋಡಿ, ಕೇತುಗ್ರಸ್ತ ಚಂದ್ರಗ್ರಹಣ. ಕೇತು ಏನಂದ್ರೆ ತಲೆ ಇಲ್ಲ, ಅಂದ್ರೆ ಈ ರಾಜ ಯುದ್ಧಕ್ಕೆ ಹೋದ್ರೆ ಯಾವ್ದಾದ್ರು ತಲೆ ತಗೊಬರ್ಬೇಕು ಅನ್ನುವಂತಹ ಯೋಚನೆಯನ್ನ ಮಾಡುವಂಥದ್ದು. ಜೊತೆಗೆ ಕಾಂಪ್ರಮೈಸ್ ಆಗೋದಿಲ್ಲ. ಯಾವಾಗ್ಲೂ ಸಿಂಹ ರಾಶಿಯಲ್ಲಿ ಗ್ರಹಣ ಸಂಭವಿಸುವಂತ ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಈಗೋ ಕ್ಲಾಶಸ್ಗಳು ಜಾಸ್ತಿ ಆಗ್ಬಿಡುತ್ತೆ. ಏನಾದ್ರೂ ಸರಿ ನಾನು ಬಿಡಲ್ಲ ಅನ್ನುವಂಥದ್ದು. ಮೀನರಾಶಿಗೆ ರವಿ ಹೋದ್ಮೇಲೆ ಅಂದ್ರೆ ಆಫ್ಟರ್ ಮಾರ್ಚ್ 16 ನಂತರ ಈ ಯುದ್ಧ ಎಲ್ಲ ಕಡಿಮೆ ಆಗ್ತದೆ. ಆದ್ರೆ ಅಲ್ಲಿ ಶನಿ ಜೊತೆಗೆ ಸೇರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದ್ರೆ, ಇನ್ನೊಂದೆಲ್ಲ ಕಡೆಯಿಂದ ಸಮಸ್ಯೆಗಳು ಶುರುವಾಗುತ್ತೆ. ಆದ್ರೆ ಇಲ್ಲಿ ಮೋದಿಯವ್ರದ್ದು ಏನು ಪ್ಲಸ್ ಪಾಯಿಂಟ್ ಅಂದ್ರೆ, ಯಾರು ಏನೇ ಯುದ್ಧಗಳು ಮಾಡ್ತಾ ಇದ್ರು ಅಲ್ಲಿ ಮೋದಿಯವರ ಸಹಾಯ ಬೇಕಾಗತ್ತೆ, ಅಥವಾ ಮೋದಿಯವ್ರ ಜೊತೆ ಒಂದು ಉತ್ತಮ ಸಂಬಂಧವನ್ನ ಅವರು ಪಡೀಲಿಕ್ಕೆ ಇಚ್ಛೆ ಪಡ್ತಾರೆ. ಇದರಿಂದ ಮೋದಿಯವರಿಗೆ ಮತ್ತು ನಮ್ಮ ಭಾರತಕ್ಕೆ ಅದರಿಂದ ಒಂದಷ್ಟು ಶುಭ ಫಲಗಳು ಕೂಡ ಉಂಟಾಗುವಂಥದ್ದು. ಅಂದ್ರೆ ಮೇನ್ ಕೀ ಆಗುವಂತ ಸಾಧ್ಯತೆಗಳು ನಮ್ಮ ಮೋದಿಯವರಿಗೆ ಈ ಗ್ರಹಣ ಸಂಭವಿಸುತ್ತೆ. ನೋಡಿ, ಅಷ್ಟಮದಲ್ಲಿ ಗುರು ಸಂಚಾರ ಮಾಡ್ತಾ ಇರುವಾಗ ಸ್ವಲ್ಪ ಅನಾರೋಗ್ಯವನ್ನ ಕೊಡಬೇಕು. ಪಂಚಮದಲ್ಲಿ ಶನಿ ಬಂದಾಗ ಅಪವಾದಗಳನ್ನ ಕೊಡಬೇಕು. ಅಂತಹ ಸಂದರ್ಭದಲ್ಲಿ ಕೂಡ ಇವ್ರು ಇಷ್ಟೆಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂದ್ರೆ, ಅವ್ರಿಗಿರುವಂತಹ ಒಂದು ದೈವಿಕ ಬಲ ಇವರಿಗೆ ತುಂಬಾ ಪ್ರೊಟೆಕ್ಟ್ ಮಾಡುತ್ತೆ ಅನ್ನುವಂಥ ವಿಚಾರವನ್ನ, ಮತ್ತೆ ಇರುವಂತಹ ಗೋಚಾರದ ಗ್ರಹಸ್ಥಿತಿಗಳು ಕೂಡ ಇವರಿಗೆ ಶುಭ ಫಲವನ್ನ ಖಂಡಿತವಾಗಿಯೂ ನೀಡ್ತದೆ. ಈ ನಿಟ್ಟಲ್ಲಿ ಈಗ ಮುಂದಿನ ವರ್ಷ ನಮ್ಗೆ ಯುಗಾದಿ ಅಂದ ತಕ್ಷಣನೇ ರಾಜ ಬಂದು ಗುರು ರಾಜ ಆಗ್ಬಿಡ್ತಾರೆ. ಅಲ್ಲಿ ಸೇನಾಧಿಪತಿ ಮತ್ತೆ ಅಲ್ಲಿ ಕುಜ ಬಂದ. ಕುಜ ಅಂದ್ರೆ ಫಸ್ಟ್ ಯುದ್ಧ ಮಾಡೋಣ, ಮಿಕ್ಕದೆಲ್ಲ ಆಮೇಲೆ ನೋಡೋಣ ಅನ್ನುವಂಥ ಪರಿಸ್ಥಿತಿಗಳು ಬರುತ್ತೆ. ಅದರಿಂದ ಈ ವರ್ಷ ಮೋದಿಯವರ ನೋಡುವಂತಹ ವಿಷಯದಲ್ಲಿ, ಮೋದಿಯವರ ಜಾತಕದ ಮುಖಾಂತರ ನೋಡುವಂತಹ ವಿಷಯದಲ್ಲಿ ಮುಂದಿನ 6 ತಿಂಗಳು ಈ ಗ್ರಹಣ ಅವರಿಗೆ ಶುಭ ಫಲವನ್ನ ಕೊಡುತ್ತೆ. ಆದ್ರೆ ಒಂದಷ್ಟು ಚಾಲೆಂಜಸ್ ಗಳನ್ನ ಕೂಡ ಅವರು ಅನುಭವಿಸುವಂತಹ ಪರಿಸ್ಥಿತಿಗಳು ಬರುತ್ತೆ. ಎಸ್, ಧನ್ಯವಾದಗಳು ಗುರುಗಳೇ, ಧನ್ಯವಾದಗಳು. ಇನ್ನು ಗ್ರಹಣ ಅಂದ ತಕ್ಷಣ ದಾನ ಮತ್ತು ಧ್ಯಾನ ಎರಡು ಇಂಪಾರ್ಟೆಂಟ್ ಆಗತ್ತೆ. ಹಾಗಾಗಿ ದಾನ ಮತ್ತು ಧ್ಯಾನ ಹೇಗೆ ಮಾಡಬೇಕು, ಹೇಗಿರ್ಬೇಕು? ಅದು ದಾನ, ಜಪ ಮತ್ತೆ ಸ್ನಾನ ಮೂರು ಕೂಡ ಇಂಪಾರ್ಟೆಂಟ್. ಹಾಗಾಗಿ ಧ್ಯಾನ, ಸ್ನಾನ ಜಪ ಅನ್ನುವಂಥದ್ದು ಜಪತವ ನಾಸ್ತಿ ಪಾತಕಂ ಅಂತ. ನಮ್ಮ ಪಾತಕಗಳು ಕಳಿಬೇಕು ಅಂತಂದ್ರೆ, ಅಂದ್ರೆ ನಾವು ಮಾಡಿರುವಂಥ ಕರ್ಮ ಕಳಿಬೇಕು ಅಂತಂದ್ರೆ ಇನ್ನೊಂದು ರೂಪದಲ್ಲಿ ಅದಕ್ಕೆ ಏನಾದ್ರು ಕೊಡಬೇಕು, ಅದೇ ಜಪ. ಹಾಗಾಗಿ ಹೆಚ್ಚು ಪಾತಕಗಳು, ಹೆಚ್ಚು ಪಾಪಗಳಿದ್ದಾಗ ಹೆಚ್ಚು ಜಪವನ್ನ ಮಾಡಬೇಕು. ಆದ್ರೆ ಆ ಹೆಚ್ಚು ಜಪವನ್ನ ಎಲ್ಲ ಸಮಯದಲ್ಲೂ ಸಮಯ ಕೊಡುವಂತಹ ಸಮಯ ಎಲ್ಲರಿಗೂ ಇಲ್ಲ ಇವತ್ತು. ಆದ ಕಾರಣ ಗ್ರಹಣ ಟೈಮಲ್ಲಿ ಮಾಡಿದ್ರೆ ಒಂದು ಸತಿ ಜಪವನ್ನ ಮಾಡಿದ್ರೆ ಅನಂತ ಫಲವನ್ನ ಕೊಡತ್ತೆ. ಆದ ಕಾರಣ ಗ್ರಹಣವನ್ನ ನಾವು ಜಪವನ್ನ ಮಾಡಲಿಕ್ಕೆ ಉಪಯೋಗ ಮಾಡಬೇಕು. ಮತ್ತೆ ಗ್ರಹಣದಲ್ಲಿ ಮಾಡುವಂತಹ ಸ್ನಾನ, ಗಂಗಾದಿ ತೀರ್ಥಗಳಲ್ಲಿ ಸ್ನಾನ ಮಾಡಿದಷ್ಟು, ವಿಶೇಷವಾಗಿರುವಂತಹ ತೀರ್ಥಗಳಲ್ಲಿ ಸ್ನಾನ, ಎಲ್ಲ ತೀರ್ಥಗಳಲ್ಲೂ ಒಟ್ಟಿಗೆ ಸ್ನಾನ ಮಾಡಿದಷ್ಟು ಫಲ ಸಿಗತ್ತೆ ಅಂತ. ಅದರ ಜೊತೆಗೆ ದಾನ ಕೊಟ್ಟಂಥದ್ದು, ಈ ದಾನ ಕೊಡುವಂಥದ್ರ ಅರ್ಥ ಏನು ಅಂತಂದ್ರೆ, ನನ್ನಲ್ಲಿರುವಂಥದ್ದನ್ನು ನಾನು ಬೇರೆ ಯಾರಿಗೆ ಅವಶ್ಯಕತೆ ಇದೆ ಅಂಥವರಿಗೆ ಕೊಡೋದ್ರಿಂದ ನನ್ನ ಒಂದಷ್ಟು ಕರ್ಮಗಳು ಅನ್ನುವಂಥದ್ದು ಕಳೆಯತ್ತೆ ಅಂತ. ಹಾಗನ್ಬಿಟ್ಟು ಅವರಿಗೆ ಬರತ್ತೆ ಅಂತಲ್ಲ, ಅವರಿಗೆ ಉಪಯೋಗ ಆಯಿತು ಅಂತಂದ್ರೆ. ಹಾಗಾಗಿ ದಾನ ತಗೊಳ್ಳೋರೆಲ್ಲ ಇಲ್ಲ ಇದು ತಗೊಳ್ಳಲ್ಲ, ಇದನ್ನು ಕೊಡೋ ಹಾಗಿಲ್ಲ, ಈ ರೀತಿ ಅಲ್ಲ. ಉಪಯೋಗ ಯಾರಿಗೆ ಬರುತ್ತೆ ಅಂಥವರಿಗೆ ದಾನ ಕೊಡುವಂಥದ್ದು ನಮ್ಮ ಕರ್ಮಗಳನ್ನು ಕಳೆದು ನಮ್ಮಲ್ಲಿ ಒಂದು ಒಳ್ಳೆ ಒಂದು ವಿಚಾರವನ್ನು ಮೂಡಿಸುತ್ತೆ ಅಂತ. ಹಾಗಾಗಿ ದಾನ ಮತ್ತೆ ಧ್ಯಾನ ಮತ್ತೆ ಸ್ನಾನ ಈ ಮೂರನ್ನು ಮಾಡೋದ್ರಿಂದ ಗ್ರಹಣದಲ್ಲಿ ವಿಶೇಷವಾಗಿರುವಂಥ ಫಲ ಇದೆ. ಸಾಧಾರಣವಾಗಿ ಮಾಡೋದಕ್ಕೆ ಎಷ್ಟು ಫಲ ಇದೆಯೋ ಅದಕ್ಕಿಂತ ಅನಂತ. ನಮ್ಮಲ್ಲಿ ಜಪದಲ್ಲೂ ಕೂಡ ಪರಾ ಪಶ್ಯಂತಿ, ಮಧ್ಯಮ, ವೈಖರಿ ಅಂತ ಬೇರೆ ಬೇರೆ ರೀತಿ ಹೇಳ್ತೀವಿ. ಅದರಲ್ಲಿ ಆ ಒಂದು ಅನೇಕ ಅನಂತ ಜಪವನ್ನು ಮಾಡಿದಷ್ಟು ಫಲ ಅನ್ನುವಂಥದ್ದು ನಮಗೆ ಈ ಗ್ರಹಣ ಸಮಯದಲ್ಲಿ ಮಾಡುವಂತಹ ದಾನದಿಂದ, ಜಪದಿಂದ ಉಂಟಾಗತ್ತೆ ಅನ್ನುವಂಥದ್ದು. ಹಾಗಾಗಿ ಅದನ್ನೆಲ್ಲರೂ ಕೂಡ ಮಾಡಬೇಕು. ಅದನ್ನೆಲ್ಲ ಮುಂಚಿಂದನೂ ತೋರಿಸ್ಕೊಂಡು ಬಂದಿದ್ದೀರಾ. ಆ ರೀತಿಯಲ್ಲಿ ದಾನವನ್ನು, ಜಪವನ್ನು ಸಾಧ್ಯವಾದಷ್ಟು ಮಾಡಬೇಕು.
ಎಸ್ ವಿಠಲ್ ಭಟ್ರೆ, ಇನ್ನು ಗ್ರಹಣ ಆಚರಣೆ ಮಾಡೋರಿಗೆ ಏನಂತ ಹೇಳ್ತೀರಿ, ಏನು ಸೂಚನೆ ಕೊಡೋದಕ್ಕೆ ಇಷ್ಟಪಡ್ತೀರಿ? ಗ್ರಹಣ ಆಚರಣೆ ವಿಚಾರವಾಗಿ ಸ್ನಾನಾದಿಗಳು ಸಾಕಾಗಿದೆ. ಯಾಕಂದ್ರೆ ಸಮಯಾವಕಾಶದ ಕೊರತೆ ಇರೋದ್ರಿಂದಾಗಿ 10 ನಿಮಿಷ 20 ನಿಮಿಷ ಅಷ್ಟೇ ಇರೋದ್ರಿಂದಾಗಿ ಈ ಚಂದ್ರೋದಯದ ಮುಂಚಿತವಾಗಿ ಒಮ್ಮೆ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ಕೂತ್ಕೊಂಡು ಒಂದು ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಅಲ್ಲಿ ಸ್ತೋತ್ರ ಪಠನೆಗಳಿರಬಹುದು. 10 ನಿಮಿಷ ಸಿಗಲಿ 20 ನಿಮಿಷ ಸಿಗಲಿ. ಈಗ ಒಬ್ಬರಿಗೆ ಪಂಚಾಕ್ಷರಿ ಓಂ ನಮಃ ಶಿವಾಯ ಜಪ ಮಾಡಬಹುದು, ಕೆಲವರು ಅಷ್ಟಾಕ್ಷರಿ ಓಂ ನಮೋ ನಾರಾಯಣಾಯ ಮಾಡಬಹುದು, ಸಮಯ ಇದ್ದವರು ವಿಷ್ಣು ಸಹಸ್ರನಾಮವನ್ನು ಓದಬಹುದು. ಇತ್ಯಾದಿ ಬೇರೆ ಬೇರೆ ಜಪದ ಒಂದು ಉಪದೇಶ ಇರತಕ್ಕಂಥವ್ರು ಆಯಾ ಜಪಾದಿಗಳನ್ನು ಸಹ ಮಾಡಿಕೊಳ್ಳಬಹುದಾಗಿರ್ತದೆ. ಆದರೆ ಬಹುಮುಖ್ಯವಾಗಿ ಇಲ್ಲಿ ಆಚರಣೆ ಮಾಡ್ತಕ್ಕಂಥಂದ್ರೆ ಆ ಜಪತಪಾದಿಗಳನ್ನು ಮಾಡ್ತಕ್ಕಂಥದ್ದು ಮುಖ್ಯ. ಗ್ರಹಣ ಮುಗಿದ ನಂತರ ಮತ್ತೆ ಪುನಃ ಒಂದು ಸ್ನಾನ ಬಹಳ ಮುಖ್ಯವಾಗಿರ್ತದೆ. ಇದಿಷ್ಟು ಅಲ್ಲದೇನೆ ಗ್ರಹಣ ಸಂಭವಿಸ್ತಾ ಇದೆ. ಆದ್ರಿಂದಾಗಿ 4 ರಾಶಿಯವರಿಗೆ ಶುಭ, 4 ರಾಶಿಯವರಿಗೆ ಅಶುಭ, 4 ರಾಶಿಯವರಿಗೆ ಮಿಶ್ರ ಫಲ ಇದೆಯಲ್ಲ. ಸೊ 12 ರಾಶಿಯವರು ಸಹ ದಾನಾದಿಗಳ ವಿಚಾರ ಬಂದಾಗ 2 ದ್ರವ್ಯಗಳ ದಾನ, ಒಂದು ಹುರುಳಿ, ಇನ್ನೊಂದು ಭತ್ತ. ಅದು ಅಕ್ಕಿ ಅಂತ ಕೊಟ್ಟರು ಪರವಾಗಿಲ್ಲ, ಭತ್ತ ಚಂದ್ರನ ಧಾನ್ಯ ಅನ್ನೋದ್ರಿಂದ ಇದು 2 ಜೊತೆಗೆ ಒಂದು ಚಂದ್ರಬಿಂಬ ಅಂತ ಬೆಳ್ಳಿದು ಒಂದು ಚಿಕ್ಕದು ₹1 ಕಾಯಿನ್ ಅಷ್ಟು ಒಂದು ಚಂದ್ರಬಿಂಬ ಅಂತ ಸಿಗುತ್ತೆ ನಿಮಗೆ. ಅದು 1 ಗ್ರಾಮ್ 2 ಗ್ರಾಮ್ ಇರ್ತದೆ ಬೆಳ್ಳಿ. ಮೊದಲು ತುಂಬಾ ಕಡಿಮೆ ಇತ್ತು ಬೆಳ್ಳಿ, ಈಗಂತೂ ಬೆಳ್ಳಿ ಜಾಸ್ತಿ ಆಗಿದೆ. ಬಟ್ ಅದನ್ನ ದಾನ ಮಾಡ್ತಕ್ಕಂಥ ಒಂದು ಪದ್ಧತಿ ಇದೆ. ಇಲ್ಲ, ಯಜ್ಞಯಾಗಾದಿಗಳು ಬಹಳ ವಿಶೇಷವಾದ ಫಲವನ್ನು ಕೊಡುತ್ತೆ. ಈ ಅದರಲ್ಲೂ ವಿಶೇಷವಾಗಿ ಸಿಂಹ ರಾಶಿಯವರಿಗೆ ಅಶುಭ ಫಲ, ವೃಷಭ ರಾಶಿಯವರಿಗೆ ಅಶುಭ ಫಲ, ಮಕರ ರಾಶಿಯವರಿಗೆ ಅಶುಭ ಫಲ ಇದೆ, ಕನ್ಯಾ ರಾಶಿಯವರಿಗೆ ಅಶುಭ ಫಲ ಇದೆ. ಸೊ ಅಶುಭ ಫಲ ಇರತಕ್ಕಂಥವರೆಲ್ಲ ಹೋಮ ಹವನ ಯಜ್ಞಯಾಗಾದಿಗಳು ಮಾಡಿಸ್ಕೊಂಡು ಆ ಒಂದು ಅಶುಭ ಫಲದಿಂದ ಹೊರಗಡೆ ಬರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತದೆ. ಗ್ರಹಣದ ಇವತ್ತಿನ ದಿನ ಬಹಳಷ್ಟು ವಿಷಯವನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಿ. ಧನ್ಯವಾದಗಳು. ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ಎಸ್ ವೀಕ್ಷಕರೇ, ಇದು ಈ ಹೊತ್ತಿನ ವಿಶೇಷ. ಗ್ರಹಣ ಸ್ಪರ್ಶಕಾಲ ಈಗಾಗಲೇ ಆರಂಭ ಆಗಿದೆ. ಗ್ರಹಣದ ಸಂದರ್ಭದಲ್ಲಿ ಗೋಚರ ಇದೆ, ಹಾಗಾಗಿ ಆಚರಣೆನೂ ಇದೆ. ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡಬೇಕು ಅನ್ನೋದರ ಬಗ್ಗೆ, ಯಾವ್ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು, ಪ್ರಕೃತಿ ಮೇಲೆ, ರಾಜ್ಯ ರಾಷ್ಟ್ರದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಈ ಗ್ರಹಣ ಅನ್ನೋದರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಷಯವನ್ನ ನಿಮಗೆ ತಿಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.